ಈ ಘಟನೆ ನನಗಂತೂ ತುಂಬ ಮನುಷ್ಯನ ಮೇಲೆ ಪರಿಣಾಮ ಮಾಡಿದಂಥದ್ದು. ಎಲ್ಲ ಶಿಕ್ಷಕರಿಗೆ ಹೇಳೋದು, ದಯವಿಟ್ಟು ಈ ಘಟನೆ ನೆನಪಿಟ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಹೇಳಿ, ಅಂದರೆ ನಿಮ್ಮ ನಡತೆ ಕ್ಲಾಸಲ್ಲಿ ತುಂಬ ಚೆನ್ನಾಗಿರ್ಬೋದು. ಇದಾದಂಥ ಘಟನೆ ದಿಲ್ಲಿಯಲ್ಲಿ ಆದದ್ದು. ಒಂದು ಒಳ್ಳೆಯ ಶಾಲೆ, ಅಲ್ಲಿ ತರಗತಿ ನಡೀತಾ ಇತ್ತು, 8ನೇ ತರಗತಿ ಕ್ಲಾಸು. ಇಂಗ್ಲೀಷ್ ಟೀಚರು ಭಾಳ ಚಂದ ಪಾಠ ಮಾಡೋರು, ಮಕ್ಕಳು ತುಂಬ ಮೆಚ್ಕೋತಾ ಇದ್ರು ಅವ್ರನ್ನ. ಒಂದು ಸಲ ತರಗತಿಗೆ ಬಂದರು, ಒಂದು ಪದ್ಯ ಕಲಿಸಿದ್ರು, ಎಲ್ರಿಗೂ ಇಷ್ಟ ಆಯಿತು ಪದ್ಯ. ಆಕೆ ಹೇಳಿದರು, ನೋಡಪ್ಪ, ಬರೀ ನಾವು ಅವ್ರು ಬರೆದ ಪದ್ಯ ಇವ್ರು ಬರೆದ ಪದ್ಯ ಓದಿ ಓದಿ ಬರಿತೇವೆ, ನಾವ್ಯಾಕೆ ಪದ್ಯ ಬರೀಬಾರ್ದು? ನೀವೊಂದು ಕೆಲಸ ಮಾಡಬೇಕೆಲ್ಲ ಮಕ್ಕಳು, ಮುಂದಿನ ಸೋಮವಾರ ನೀವು ಶಾಲೆಗೆ ಬರುವಾಗ ಒಂದು ಪುಟ್ಟ ಪದ್ಯ ಬರ್ಕೊಂಬರ್ಬೇಕು. ಯಾವುದ್ರ ಮೇಲಾದರೂ ಆಗ್ಬೋದು, ನಿಮ್ಮ ತಾಯಿ ಮೇಲೆ ಬರೀರಿ, ತಂದೆ ಮೇಲೆ ಬರೀರಿ, ದೇಶದ ಬಗ್ಗೆ ಬರೀರಿ, ಸ್ನೇಹಿತರ ಬಗ್ಗೆ ಬರೀರಿ, ಯಾವುದೋ ಘಟನೆ ಬಗ್ಗೆ ಬರೀರಿ, ಹೂವಿನ ಬಗ್ಗೆ ಬರೀರಿ, ನಿಮ್ಗೆ ಯಾವ್ದು ಅನ್ಸುತ್ತೋ ಒಂದು ಪುಟ್ಟ ಪದ್ಯ ಬರ್ಕೊಂಬರ್ಬೇಕು ಎಲ್ಲರೂ ಅಂತ ಹೇಳಿದರು. ಮಕ್ಕಳು ಉತ್ಸಾಹದಿಂದ ಹೋದರು. ಸೋಮವಾರ ಬೆಳಗ್ಗೆ ಎಲ್ಲ ಮಕ್ಕಳು ತಮ್ಮ ತಮ್ಮ ಕವಿತೆಗಳನ್ನು ಶಿಕ್ಷಕಿಗೆ ಕೊಟ್ಟರು. ಅವ್ರು ಹೇಳಿದರು, ನೋಡು, ಇವತ್ತು ಸೋಮವಾರ ಅಲ್ಲ, ಇನ್ನು ತೊಗೊಂಡು ಮನೆಗೆ ಹೋಗ್ತೀನಿ, ಬುಧವಾರ ಬಂದು ಆ ಪದ್ಯಗಳನ್ನೆಲ್ಲ ಮೌಲ್ಯಮಾಪನ ಮಾಡಿ ನಿಮಗೆಲ್ಲ ತಿಳಿಸ್ತೇನೆ ಅಂದರು. ಬಹಳ ಖುಷಿ ಆಯ್ತು ಮಕ್ಕಳಿಗೆಲ್ಲ, ಆಗಲಿ ಅಂದರು. ಬುಧವಾರ ಬಂತು, ಮಕ್ಕಳಿಗೆಲ್ಲ ಕುತೂಹಲ, ತಮ್ಮ ಕವನಗಳ ಬಗ್ಗೆ ಶಿಕ್ಷಕಿ ಏನು ಹೇಳ್ತಾರೆ ಅಂತ ಕೇಳೋ ಉತ್ಸಾಹ. ಆಕೆ ಒಂದೊಂದು ಕವನ ತಗೊಂಡು ಮೆಚ್ಚುಗೆ ತೋರಿಸೋದ್ರೊಂದಿಗೆ, ಎಷ್ಟು ಚೆನ್ನಾಗಿದೆ ನೋಡಿ, ಈ ಕವನದ ಭಾಷೆ ಎಷ್ಟು ಚೆನ್ನಾಗಿದೆ ನೋಡಿ, ಎ ಗ್ರೇಡ್. ಇನ್ನೊಂದು ಪದ್ಯ ನೋಡಿ, ಎಷ್ಟು ಚೆನ್ನಾಗಿದೆ ಇದು, ಭಾಷೆನೂ ಚೆನ್ನಾಗಿದೆ, ಆರಿಸ್ಕೊಂಡಂಥ ವಿಷಯನೂ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಬ್ಯೂಟಿಫುಲ್ ನೋಡಿ, ಇದರಲ್ಲಿಗೆ ಎಷ್ಟು ಚೆನ್ನಾಗಿ ಹೋಲಿಕೆ ಕೊಟ್ಟಿದ್ದಾರೆ ನೋಡಿ, ಭಾಳ ಚೆನ್ನಾಗಿದೆ. ಇದೆಲ್ಲ ABC ಗ್ರೇಡ್ ಎಲ್ಲ ಕೊಟ್ಕೊಂಬಂದರು. ಎಲ್ಲ ಮಕ್ಕಳ ಕವನಗಳನ್ನು ಒಪ್ಪಿಸಿದ್ರು. ಆಗಿ ಕೊಟ್ಟದನ್ನು ತನ್ನ ಕ್ಲಾಸ್ ಶುರು ಮಾಡಬೇಕಲ್ಲ, ತನ್ನ ಕ್ಲಾಸ್ ಶುರು ಮಾಡಿದರು. ಒಬ್ಬ ಹುಡುಗ ವಿಕ್ರಮ್ ಅವನು ಕ್ಲಾಸಲ್ಲಿ ಕೂತಿದ್ದ, ಎದ್ದು ನಿಂತ್ಕೊಂಡ. ಅವನು ಯಾಕಪ್ಪ ಅಂತ ಕೇಳಿದ್ರು. ಮೇಡಮ್, ಎಲ್ಲರದು ಕವನ ವಾಪಸ್ ಕೊಟ್ರಿ, ನಂದು ಕೊಡಲೇ ಇಲ್ಲ, ಅದ್ರ ಬಗ್ಗೆ ಏನೂ ಹೇಳಿಲ್ಲ ತಾವು ಅಂದ. ಅವನಿಗೇನಂದ್ರೆ ಆ ಥರದಲ್ಲಿ ಶಿಕ್ಷಕಿ ತನ್ನ ಮರೆತು ಬಿಟ್ರು ಅಂತ. ಅಲ್ಲಿವರೆಗೂ ನಗನಗ್ತಾ ಇದ್ದಂಥ ಶಿಕ್ಷಕಿ ಕೋಪ ಬಂದ್ಬಿಡ್ತು, ಮುಖದಲ್ಲಿ ಕಾಣಿಸ್ತಾ ಇತ್ತು ಕೋಪ. ಇಡಿಯಟ್, ಯೂಸ್ಲೆಸ್, ನೀನು ಬೈಬಾರ್ದು ಅಂತ ಮಾಡಿದ್ದೆ ಕ್ಲಾಸಲ್ಲಿ, ನಿನಗೆ ನಾಚಿಕೆ ಆಗಲ್ಲ ನಿನಗೆ ಹೇಳೋದಕ್ಕೆ? ನಿನಗೆ ಅಪ್ಪನ ಮಾಡಬಾರ್ದಂತೆ ಸುಮ್ಮನೆ ಬಿಟ್ಟಿದ್ದೆ, ಹೇಳಿಲ್ಲ ನಾನು, ಮತ್ತೆ ನನ್ನ ಕವನಕ್ಕೆ ಏನು ಹೇಳಿಲ್ಲ ಅಂತ ಕೇಳ್ತೀಯಲ್ಲ, ನಾಚಿಕೆ ಬರೋಲ್ಲ ನಿನಗೆ? ನಿನಗೇನು ಹೇಳಿದ್ದೆ ನಾನು? ಎಲ್ಲರೂ ಒಂದೊಂದು ಪುಟ್ಟ ಕವನ ಬರ್ಕೊಂಬನ್ನಿ ಅಂತ ಹೇಳಿದ್ದೆ. ನಿನ್ನ ಕವನ ಬರೋ ಯೋಗ್ಯತೆ ಇಲ್ಲ ಅಂದರೆ ಆಗಲ್ಲ ಅಂತ ಹೇಳಬೇಕಾಗಿತ್ತು. ಮತ್ತೊಬ್ಬರ ಕವನ ನಕಲ್ ಮಾಡ್ಕೊಂಬಂದು ಕೊಡ್ತೀಯ ನನಗೆ, ನೀನು ಕಳ್ಳತನ, ಇದು ಯಾರ ಚೀಟ್, ಮೋಸಗಾರ ನೀನು ಅಂತ ಬೈದರು. ಇಡೀ ಕ್ಲಾಸಿಗೆ ತಿರುಗಿ ವಿಕ್ರಮನ್ನು ನೋಡ್ತಾ ಇದೆ. ಅವನು ತನ್ನಿಂತನ್ನೆಲ್ಲ ಕುಸಿದು ಹೋದಂಗೆ ಅನಿಸ್ತು. ಕಣ್ಣಲ್ಲಿ ನೀರು ದಳದಾಳ ಇಳಿತು. ಅಳ್ತಾನೆ ಹೇಳ್ದ, ಇಲ್ಲ ಮೇಡಮ್, ನಾ ಯಾವುದೋ ನಕಲ್ ಮಾಡಿಲ್ಲ, ನಾನೇ ಬರೆದದ್ದು ಅಂದ. ಶಿಕ್ಷಕಿಗೆ ಮತ್ತಷ್ಟು ಇತ್ತು, ನಾಚಿಕೆ ಬರೋದು ನಿನಗೆ? ಮಾಡೋದು ಕಳ್ಳತನ, ಮೇಲೆ ಸಮರ್ಥನೆ ಬೇರೆ. ನಿನಗೆ ಈ ಪದ್ಯದ ಬಗ್ಗೆ ಮೌಲ್ಯಮಾಪನ ಬೇಕಲ್ಲ ನಿನಗೆ? ಹೋಗು, ಕೊಡಲ್ಲ ಹೋಗು ಅಂತ ಹೇಳಿ ಜೋರಾಗಿ ಬೈದು ತೋರಿಸಿದ್ರು ದೂರಿಂದ. ಬರೆದಿದ್ದು ಮಾರ್ಕ್ಸ್ ಹಾಕಿದ್ದೆ ನೋಡಿ, ಇದಕ್ಕೆ ಒಂದು ಕೆಂಪು ಮಸಿಯಿಂದ ಗುಂಡು ಹಾಕಿ ಒಳಗಡೆ F ಅಂತ ಬರೆದಿದ್ರು. ಇದೋ ನೀನು ಗ್ರೇಡ್ F ಅಂದ್ರೆ ಏನು ಗೊತ್ತಾ? ಫೇಲ್ ಆಗಿದ್ಯಾ ನೀನು. ಕವನ ಬರೆಯೋದ್ರಲ್ಲಿ ಅಷ್ಟೇ ಫೇಲ್ ಅಲ್ಲ, ಪ್ರಾಮಾಣಿಕತೆಯಲ್ಲಿ ಕೂಡ ಫೇಲ್ ಆಗಿದ್ಯಾ. ಜೋರಾಗಿ ಬೈದರು. ಅಷ್ಟರಲ್ಲಿ ಗಂಟೆ ಆಯಿತು, ಟೀಚರ್ ಹೊರಗೆ ಹೋದ್ರು. ವಿಕ್ರಮ ಬಹಳ ಆಘಾತ ಆಯಿತು. ಏನು ಶಿಕ್ಷಕರಿನ ಕ್ಲಾಸಲ್ಲಿ ಬೈದು ಬಿಟ್ರಲ್ಲ ಅಂತ ಒಳಗಡೆ ಕುದಿತಾ ಇತ್ತು ಸಿಟ್ಟು ಅವನಿಗೆ. ಮುಂದೆ ಆ ಸಿಟ್ಟು ಹೋಗಿ ದ್ವೇಷ ಆಯಿತು. ಆ ಶಿಕ್ಷಕಿ ಬಗ್ಗೆ ಏನೂ ಪ್ರೀತಿ ಇಲ್ಲ ಆತನಿಗೆ. ಆಕೆ ತರಗತಿ ಬಂದರೆ ಹಿಂದೆ ಹೋಗಿ ಕೂತ್ಕೊಳ್ಬೇಕು, ಕ್ಲಾಸಲ್ಲಿ ಆಸಕ್ತಿ ಇಲ್ಲ, ಆಕೆನೂ ಇವನು ಮಾತಾಡಿಸ್ತಿಲ್ಲ. ವರ್ಷ ಮುಗಿದೋಯ್ತು. ಮರು ವರ್ಷ ಮತ್ತೊಬ್ಬ ಶಿಕ್ಷಕಿ ಬಂದರು. ಈತ ತನ್ನ ಹೈಸ್ಕೂಲ್ ಮುಗಿಸಿ ಕಾಲೇಜ್ ಸೇರಿದ. ಇಂಗ್ಲೀಷನ್ನೇ ಪ್ರಧಾನ ವಿಷಯವನ್ನು ಆರಿಸ್ಕೊಂಡ, ಬರೆಯೋಕ್ಕೆ ಶುರು ಮಾಡಿದ, ಸಾಧನೆ ಮುಂದುವರಿಸಿದ. ಎಷ್ಟು ಪ್ರಸಿದ್ಧ ಆಗಿಬಿಟ್ಟ ಮುಂದೆ 5-6 ವರ್ಷದಲ್ಲಿ ಅಂದರೆ ಅವನು ದೊಡ್ಡ ದೊಡ್ಡ ಅವಾರ್ಡ್ ಬಂತು, ಪುಲಿಟ್ಜರ್ ಅವಾರ್ಡ್ ಎಲ್ಲ ಬಂದ್ಬಿಡ್ತು, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದು, ಜನಪ್ರಿಯತೆ ಅವನ ಮನೆ ಬಾಗಿಲಲ್ಲಿ ನಿಂತ್ಕೊಳ್ತು. ಪುಸ್ತಕ ಬರೆದ, ಲೇಖನ ಬರೆದ, ಈಗ ಅತ್ಯಂತ ಪ್ರಸಿದ್ಧ ವ್ಯಕ್ತಿ ಅವನು ಪ್ರಪಂಚದಲ್ಲಿ. ದಿನಕ್ಕೊಂದು ದೇಶಕ್ಕೆ ಹೋಗ್ತಾನೆ, ಎಲ್ಲ ಕಡೆ ಹೋಗಿ ಬರ್ತಾನೆ. ಅವನನ್ನು ಇಂಗ್ಲಿಷ್ ಸಾಹಿತ್ಯದ ಹೊಸ ತಾರೆ ಅಂತ ಕರೆದ್ರು. ಏನು ಬೇರೆ ಬೇರೆ ದೇಶಕ್ಕೆ ಆಮಂತ್ರಣ ಬರೋಕ್ಕೆ ಶುರು ಆಯಿತು, ಪ್ರವಾಸ ಜಾಸ್ತಿ ಆಯಿತು, ಸಮಯನೇ ಸಿಕ್ಕದಂಗಾಯಿತು. ಆದರೆ ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ತನಗೆ ಶಾಲೆಯಲ್ಲಿದ್ದಾಗ ಆದಂಥ ಅಪಮಾನದ ಗಾಯ ಹಸಿಯಾಗೇ ಇತ್ತು. ಒಂದು ದಿವಸ ದಿಲ್ಲಿಯಲ್ಲಿದ್ದ ವಿಕ್ರಮ್ ಸಾಯಂಕಾಲ 5 ಗಂಟೆಗೆ ಒಂದು ಫೋನ್ ಬಂತು.
ಆ ಕಡೆಯಿಂದ ಯಾರೋ ಗಂಡಸರು ಮಾತಾಡ್ತಾ ಇದ್ರು. ವಿಕ್ರಮ್, ನನ್ನ ಪರಿಚಯ ತಮಗಿಲ್ಲ, ಅದು ನಿಮ್ಮ ಪರಿಚಯ ಯಾರಿಗಿಲ್ಲ. ನನಗೊಂದು ವಿನಂತಿ ಇದೆ, ನಮ್ಮ ಮನೆಗೆ ಒಂದು 5 ನಿಮಿಷ ಬಂದು ಹೋಗ್ತೀರಾ? ಇವ್ನು ಹೇಳಿದ, ಇಲ್ಲ ಆಗಲ್ಲ, ಬಹಳ ಬಹಳ ಕೆಲಸ ಇದೆ, ಟೈಮ್ ಇಲ್ಲ ನನಗೆ. ಅಲ್ಲ, ನಾನು ನೋಡೋದಕ್ಕಿಂತ ನನ್ನ ಹೆಂಡತಿ ನಿಮ್ಮನ್ನು ನೋಡಬೇಕು ಅಂತಾಳೆ, ಆಕೆ ನಿಮಗೆ ಶಾಲೆಯಲ್ಲಿ ಪಾಠ ಮಾಡಿದ್ಲಂತೆ. ತಕ್ಷಣ ಆತ, ಹೌದಾ, ನನಗೆ ಪಾಠ ಮಾಡಿದ್ರಾ? ಯಾವ ವಿಷಯ ಪಾಠ ಮಾಡಿದ್ರು ಅಂತ ಕೇಳ್ದ. ಆಕೆ ನನ್ನ ಹೆಂಡತಿ ಇಂಗ್ಲೀಷ್ ಪಾಠ ಮಾಡ್ತಿದ್ಲು. ಹೌದಾ, ನನಗೆಲ್ಲ ಟೀಚರ್ ಹೆಸರು ನೆನಪಿದೆ, ಅದರಲ್ಲಿ ಇಂಗ್ಲೀಷ್ ಟೀಚರ್ ಹೆಸರು ಅಂತ ಎಲ್ಲ ನೆನಪಿದೆ, ಏನು ಹೆಸರು ಅವ್ರದ್ದು ಅಂತ ಕೇಳ್ದ. ಅವ್ರು ಆಕೆ ಹೆಸರು ಹೇಳಿದರು. ತಕ್ಷಣ ವಿಕ್ರಮನಿಗೆ ಶಾಕ್ ಹೊಡೆದಾಯ್ತು. ಆಕೆ ಅದೇ ಶಿಕ್ಷಕಿ, ಯಾರಿಗೆ ಅಪಮಾನ ಮಾಡಿ ನೀನು ಚೀಟ್, ಮೋಸಗಾರ ಅಂತಿದ್ರೋ ಓಕೆ. ತಕ್ಷಣ ವಿಕ್ರಮನ್ ಧನಿ ಗಡಿಸಾಯ್ತು. ಕ್ಷಮಿಸಿ, ನಾನು ಬರೋಕ್ಕಾಗಲ್ಲ, ಹೇಳಿಬಿಡಿ ದಯವಿಟ್ಟು ಅವರಿಗೆ, ನಾನು ಬರೋಕ್ಕಾಗಲ್ಲ ಅಂತ ಹೇಳಿಬಿಡಿ. ಆಗ ಮತ್ತೆ ಅವ್ರು ಹೇಳಿದರು, ನನಗೆ ಗೊತ್ತಪ್ಪ, ನಿಮಗೆ ಆಕೆ ಬಗ್ಗೆ ಗೌರವ ಇಲ್ಲ, ಪ್ರೀತಿ ಇಲ್ಲ, ನಿನಗೆ ಆಕೆ ಮೇಲೆ ತುಂಬ ಕೋಪ ಇದೆ. ಆದರೆ ಪರಿಸ್ಥಿತಿ ಬಹಳ ಬದಲಾಗಿದೆ ವಿಕ್ರಮ್. ಈಗ ಆಕೆ ಕಳೆದ 5-6 ವರ್ಷದಿಂದ ಕ್ಯಾನ್ಸರ್ ರೋಗದಿಂದ ನರಳುತ್ತಾ ಇದ್ದಾಳೆ. ಎಷ್ಟು ದಿವಸ ಇರ್ತಾಳೆ ಅಂತ ಗೊತ್ತಿಲ್ಲ. ಕನಿಷ್ಠ ಕಳೆದ 2 ವರ್ಷದಿಂದ ದಿನ ಹೇಳ್ತಾಳೆ ನನಗೆ, ವಿಕ್ರಮನ್ ಕರ್ಕೊಂಬನ್ನಿ, ಇದು ನನ್ನೇ ಕರ್ಕೊಂಡು ಹೋಗಿ ವಿಕ್ರಮನ್ ಕಡೆ ಭೇಟಿ ಆಗಬೇಕು, ನಾನು ಮಾತಾಡಬೇಕು, ತುಂಬ ಅವಶ್ಯಕತೆ ಇದೆ ಅಂತ ಹೇಳ್ತಾಳೆ. ಆಕೆ ಎಷ್ಟು ದಿವಸ ಇರ್ತಾಳೆ ಅಂತ ಗೊತ್ತಿಲ್ಲಪ್ಪ. ಈಗ ನೀನು ದಿಲ್ಲಿಯಲ್ಲಿ ಇದ್ದೀಯಾ ಅಂತ ಗೊತ್ತಾಗಿದೆ. ದಿನಕ್ಕೆ 4 ಬಾರಿ ಕೇಳ್ತಾಳೆ, ದಯವಿಟ್ಟು ನಡೆಸ್ಕೊಡಿ ಆಕೆ ಆಸೆನ, ನಾನು ಇನ್ನೇನು ಹೇಳಾರೆ ಅಂತಂದ್ರು. ಅವ್ರ ಗಂಟಲು ಕಟ್ಟಿದ್ದು ಗೊತ್ತಾಯ್ತು. ವಿಕ್ರಮನ ಮನಸ್ಸು ಕರೆಕ್ತು. ಆಯಿತು, ನಾಳೆ ಸಂಜೆಗೆ 5 ಗಂಟೆಗೆ ಬರ್ತೀನಿ, ಆದರೆ 5 ನಿಮಿಷ ಮಾತ್ರ, ಮತ್ತೆಲ್ಲ ಹೋಗ್ಬೇಕು ನಾನು. ಆಗಲಿ ಅಂದರು. ಸಂಜೆ 5ಕ್ಕೆ ವಿಕ್ರಮ ಶಿಕ್ಷಕಿ ಮನೆಗೆ ಹೋದ. ಗಂಡ ಹೊರಗಡೆ ಆತನ ಸ್ವೀಕಾರ ಕರ್ಕೊಂಡು ಹೋಗಿ ಮನೆಯಲ್ಲಿ ಕೂಡಿಸಿದ್ರು. ಒಳಗಡೆ ಕೋಣೆಯಲ್ಲಿ ಒಂದು ಹಾಸಿಗೆ, ನಿಮ್ಮ ಕಣ್ಮುಂದೆ ಅದೃಶ್ಯ ಬರಬೇಕು. ಹಾಸಿಗೆ ಮೇಲೆ ಆ ತಾಯಿ ಮಲ್ಕೊಂಡಿದ್ದಾರೆ. ದೇಹ ಎಲ್ಲ ಸೌದು ಹೋಗಿದೆ, ಏನು ಉಳಿದಿಲ್ಲ ದೇಹದಲ್ಲಿ. ಈತ ಹೋದ ತಕ್ಷಣ ಆಕೆ ಎದ್ದು ಕೂಡೋಕೆ ಪ್ರಯತ್ನ ಮಾಡಿದ್ರು. ಹಾಸಿಗೆ ಪಕ್ಕ ಒಂದು ಕುರ್ಚಿ, ಆ ಕುರ್ಚಿಯಲ್ಲಿ ವಿಕ್ರಮನ ಕೂಡಿಸಿ ಗಂಡ ಹೊರಗಡೆ ಹೋದರು. ಶಿಷ್ಯರು ಗುರುಗಳು ಏನು ಮಾತಾಡ್ಕೊಂಡು ಮಾಡ್ಕೊಳ್ಳಿ ಅಂತ. ಆಕೆ ಹೇಳೋಕೆ ಒದ್ದಾಡ್ತಾ ಇದ್ರು. ವಿಕ್ರಮನಿಗೆ ಹೋಗಿ ಆಕೆ ಬೆನ್ನು ಹಿಡಿದು ಹಿಂದೆ ತಲೆದೇನು ಬಿಟ್ಟು ಆಣಿಸಿ ಕೂಡಿಸಿದ ಕಾಟ್ ಮೇಲೆ. ಆಕೆ ಇವು ನೋಡ್ಬಿಟ್ಟು, ವಿಕ್ರಮ್ ಒಂದು ಕೆಲಸ ಮಾಡ್ತೀಯ ಪುಟ, ಎದುರುಗಡೆ ಕಪಾಟ್ ಇದೆಯಲ್ಲ, ಕಪಾಟ ತೆಗಿಯಪ್ಪ, ಆ ಮಧ್ಯದ ಭಾಗದಲ್ಲಿ ಗೂಡಿನ ಕೆಳಗೆ ಒಂದು ನ್ಯೂಸ್ ಪೇಪರ್ ಹಾಕಿದ್ದೀನಿ, ಅದು ಕೆಳಗಡೆ ಒಂದು ಬ್ರೌನ್ ಕವರ್ ಇದೆ, ತೊಗೊಂಡು ಬಾ ಅಂತ ಹೇಳಿದ. ಹೋದ, ತೊಗೊಂಡು ಬಂದ. ಒಂದು ಅನುಕೂಲ ಹೇಳ್ತೀನಿ, ಮೇಷ್ಟ್ರುಗಳಿಗೆ ಮಕ್ಕಳು ಎಲ್ಲೇ ಹೋದ್ರು ಮಕ್ಕಳೇ ಅವರು. ಅವನು ಪ್ರೈಮ್ ಮಿನಿಸ್ಟರ್ ಆದರೂ ಬರೇ ಇಲ್ಲ ಕೂತ್ಕೊಳ್ಳೋ ಅಂತ ಅನ್ಬೇಕು, ಆ ಥರ. ವಿಕ್ರಮ್ ಮಾಡಿದ, ಆ ಪ್ಯಾಕೆಟ್ ಅಂತ ಕವರ್ ತೆಗಿದ. ನಾನು ಅಂತ ತೆಗೆದು ನೋಡಿದಾಗ ಏನಿತ್ತು ಗೊತ್ತಾ, ವಿಕ್ರಮನಿಗೆ ಆಶ್ಚರ್ಯ. ಅವನು ಬರೆದಿದ್ನಲ್ಲ 8ನೇ ತರಗತಿ ಇದ್ದಾಗ ಕವನ, ಆ ಕವನದ ಕಾಗದ ಅದು. ಶಿಕ್ಷಕಿ ಮುಖ ನೋಡ್ದ. ಆಕೆ ಕಣ್ಣಲ್ಲಿ ನೀರು ಸುರಿತಾ ಇದೆ, ಕೈ ನಡುಗ್ತಾ ಇದ್ದಾವೆ. ವಿಕ್ರಮನ್ ಕೈ ಹಿಡ್ಕೊಂಡ್ಲು. ಮಗು, ನನ್ಗೆ ಕ್ಷಮಿಸ್ತೀಯಪ್ಪ, ನೀನು, ನಾನು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ಮಗು. ನಿನ್ನ ಭಾಷೆ ವಯಸ್ಸಿಗೆ ಮೀರಿದ್ದಾಗಿದ್ದರಿಂದ ಇಂಥ ವಯಸ್ಸಿಗೆ ಮಗು ಬರೆಯೋ ಸಾಧ್ಯವೇ ಇಲ್ಲ ಕವನ. ನೀನು ನಕಲು ಮಾಡ್ಕೊಂಡ್ ಬಂದಿದ್ದೀಯಾ ಅಂತ ಅಪಾದನೆ ಮಾಡಿ ಬೈದುಬಿಟ್ಟೆ. ನೀನು ಇಷ್ಟು ಶಕ್ತಿವಂತ ನನಗೆ ಗೊತ್ತಿರಲಿಲ್ಲ ಪುಟ್ಟ. ಅವಾಗ ನಾನು ಅದೆಷ್ಟು ಬಾರಿ ನನ್ನನ್ನು ಬಯಸ್ಕೊಂಡಿದ್ದೇನೋ, ಶಾಪ ಹಾಕ್ಕೊಂಡಿದ್ದೇನೋ ಗೊತ್ತಿಲ್ಲ ವಿಕ್ರಮ್. ಅವತ್ತು ಹೇಳಿದ್ನಲ್ಲ, ನೀನು ಮೌಲ್ಯಮಾಪನ ಮಾಡಿದ್ದೀನಿ, ಎಫ್ ಅಂತ ಬರೆದಿದ್ನಲ್ಲ, ಆಮೇಲೆ ಮತ್ತೊಂದು ಸಲ ಮಾಡಿದ್ದೀನಿ ನೋಡು. ಪುಟ ತಿರುಗಿಸಿ ನೋಡಿದರೆ ಅವ್ರು ಹಿಂದೆ ಬರೆದಿದ್ರಲ್ಲ ಕೆಂಪು ಮಸಿಯಲ್ಲಿ ಎಫ್ ಅಂತ ಬರೆದಿದ್ದನ್ನು ಹೊಡೆದು ಹಾಕಿ ಮತ್ತೊಂದು ಹಸಿರು ಬಣ್ಣದಲ್ಲಿ ಒಂದು ಗುಂಡು ಸರ್ಕಲ್ ಮಾಡಿ ಒಳಗೆ A++ ಅಂತ ಬರೆದಿದ್ರು. ಆಕೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ವಿಕ್ರಮನಿಗೆ ಕೂಡ ಕಣ್ಣೀರು ಉಕ್ಕಿ ಬಂತು. ಅವ್ರ ಕೈ ಹಿಡಿದು ಹೇಳಿದ, ಅಮ್ಮ ಮೇಡಮ್, ತಪ್ಪು ತಿಳ್ಕೊಬೇಡಿ, ತಪ್ಪು ನಂದು ಮೇಡಮ್. ನೀವು ಹಂಗೆ ಬೈದು ಹೋದಾಗ ನಾನು ಸ್ಟಾಫ್ ರೂಮ್ ಬರಬೇಕಾಗಿತ್ತು, ಗಟ್ಟಿಯಾಗಿ ಹೇಳಬೇಕಾಗಿತ್ತು ನಾನು, ಮೇಡಮ್ ನಾನು ಕಾಪಿ ಮಾಡಿಲ್ಲ, ಇನ್ನೊಂದು ಬೇಕಾದ್ರೆ ವಿಷಯ ಕೊಡಿ ಬರೋದು ತೋರಿಸ್ತೀನಿ ಅಂತ ಹೇಳಬೇಕಾಗಿತ್ತು. ನಾನು ಸಿಟ್ಟಿನ ಗುಡ್ಡದ ಮೇಲೆ ಕೂತ್ಕೊಂಡೆ, ನೀವು ಅಹಂಕಾರದ ಗುಡ್ಡದ ಮೇಲೆ ನೀವು ಕೂತ್ಕೊಂಡ್ರಿ, ಇಬ್ಬರು ಒಬ್ಬರೊಬ್ಬರನ್ನು ಭೇಟಿನೇ ಆಗಲಿಲ್ಲ. ಛೇ, ನಿಮ್ಮನ್ನು ದ್ವೇಷಿಸಿ 20 ವರ್ಷ ಹೃದಯವನ್ನು ಕಲುಷಿತ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಇಲ್ಲ ಪುಟ್ಟ, ನನ್ನ ತಪ್ಪಿದೆಯಪ್ಪ, ನಾನು ಕೇಳಬೇಕಾಗಿತ್ತು, ಕಾಪಿ ಮಾಡಿದೆಯೇನೋ ಅಂತ ಕೇಳಬೇಕಾಗಿತ್ತು, ಇನ್ನೊಂದು ಬರೀ ಅಂತ ನಾನು ಹೇಳಬೇಕಾಗಿತ್ತು, ನಾನೂ ಬರೀಲಿಲ್ಲ. ಇಬ್ಬರು ದೂರ ದೂರ ಕೂತ್ಕೊಂಡ್ಬಿಟ್ವಿ. ದ್ವೇಷದಲ್ಲಿ ನಳಿದಂಥ ಗುರು ಶಿಷ್ಯರಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಂಥ ದೃಶ್ಯ ಅದು, ಸಾರ್ಥಕ ದೃಶ್ಯ. ಆ ನಂತರ ಆಕೆಗೆ ನಮಸ್ಕಾರ ಮಾಡಿದ. ಮೇಡಮ್, ಆರೋಗ್ಯ ಸುಧಾರಿಸ್ಕೊಳ್ಳಿ, ಮತ್ತೆ ಬಂದು ಭೇಟಿ ಆಗ್ತೇನೆ ನಿಮ್ಮನ್ನ,
ಚೆನ್ನಾಗಿರಿ ಅಂತ ಹೇಳಿ ಹೊರಟ ಅಲ್ಲಿಂದ. ನಮಸ್ಕಾರ ಮಾಡಿ ಹೊರಟಾಗ ಆಕೆ ಮುಖದ ಮೇಲೆ ನಿರಾಳತೆ, ಶಾಂತತೆ ಕಂಡಿತು. ಎಷ್ಟೋ ವರ್ಷಗಳ ಕಾಲ ಬಂಧಿಸಿಟ್ಟದಂಥ ಅಪರಾಧಿ ಭಾವ ಇತ್ತಲ್ಲ ಮನಸ್ಸಲ್ಲಿ, ಅದು ಕೊಚ್ಕೊಂಡು ಬಂದು ಮುಕ್ತವಾದಂಥ ಕ್ಷಣ ಅದು. ಆದರೆ ವಿಕ್ರಮನಿಗೆ ಆಕೆ ಕಣ್ಣುಗಳಲ್ಲಿ ನಂದಿ ಹೋಗ್ತಿರುವಂಥ ದೀಪದ ಒದ್ದಾಟ ಕಾಣಿಸ್ತು. ತನ್ನ ಹೋಟೆಲಿಗೆ ಬಂದ. ಮರುದಿನ ಬೆಳಗ್ಗೆ 6 ಗಂಟೆಗೆ ಮತ್ತೊಂದು ಫೋನ್ ಬಂತು. ಆಕಿದೆ ನಮ್ಮ ಟೀಚರ್ ಗಂಡ ಫೋನ್ ಮಾಡಿದ್ರು. ವಿಕ್ರಮ್, ಥ್ಯಾಂಕ್ ಯು ಸೋ ಮಚ್, ನೀ ಕೃತಜ್ಞತೆಗಳಪ್ಪ. ನಿನ್ನೆ ಬಂದ್ರಿ, ನನ್ನ ಹೆಂಡತಿಗೆ ಬಹಳ ಸಮಾಧಾನ ಆಯಿತು. ಆಕೆ ನಿನ್ನೆ ರಾತ್ರಿ ತುಂಬ ಶಾಂತವಾಗಿ ನಿದ್ರೆ ಮಾಡಿದ್ಲು, ನಿರಾಳವಾಗಿದ್ಲು. ಇನ್ನೊಂದು ವಿಷಯ, ಈಗ ಅರ್ಧ ಗಂಟೆ ಮೊದಲು ಆಕೆ ದೇಹ ಬಿಟ್ಲು. ನನಗಿದು ಘಟನೆ ಮನಸ್ಸನ್ನು ತಟ್ಟಿಬಿಡ್ತದೆ. ಆಕೆ ಬಹುಶಃ 2 ವರ್ಷ ಜೀವ ಹಿಡ್ಕೊಂಡಿದ್ದೇ ಇವನ ಕಡೆ ಕ್ಷಮೆ ಯಾಚಿಸೋದಕ್ಕೆ. ನಾನು ಶಿಕ್ಷಕರ ಕೈ ಮುಗಿದು ಬಿಡ್ಕೋತೀನಿ. ಯಾವುದೋ ಕೋಪದಲ್ಲಿ ಮಗುಗೇನು ಅಂದ್ಬಿಡ್ತೀರಿ ಕ್ಲಾಸಲ್ಲಿ ನೀವು. ಅನ್ಬೇಡಿ. ಹೊರಟು ಮಾತಾಡಿದಾಗ ನಿಮ್ಮ ಮಾತು ಆ ಮಗುವಿನಲ್ಲಿ ಎಷ್ಟು ಆತ್ಮವಿಶ್ವಾಸವನ್ನು ಕುಗ್ಗಿಸ್ಬಿಡುತ್ತದೆ ಅಂತ ತಿಳ್ಕೊಳ್ಳಿ. ಹೇಳೋದಿದ್ರೆ ಬೇರೆ ಕಡೆ ಕರೆದು ಹೇಳಿ, ಒಬ್ಬನೇ ಕೂಡಿಸ್ಕೊಂಡು ಹೇಳಿ. ತರಗತಿಯಲ್ಲಿ ಅಪಮಾನ ಮಾಡೋದು ಬೇಡ. ಮಾಡಿದಾಗ ಆ ಹುಡುಗನ ಮನಸ್ಸನ್ನು ಕುಗ್ಗಿಸ್ಬಿಡುತ್ತದೆ. ಒಂದು ಒಳ್ಳೆ ಮಾತು ಶಿಕ್ಷಕರದ್ದು ಮಗುವನ್ನು ಎತ್ತರ ಆಕಾಶಕ್ಕೆ ಕರ್ಕೊಂಡು ಹೋಗುತ್ತೆ. ಒಂದು ಒರಟು ಮಾತು ಪಾತಾಳಕ್ಕೆ ತಳ್ಳಿಬಿಡುತ್ತೆ. ಅದಕ್ಕೆ ನಾವು ಮಕ್ಕಳ ಹತ್ರ ಮಾತಾಡಬೇಕಾದ್ರೆ ಜೀವನದಲ್ಲಿ ಬದಲಾವಣೆ ತರಬಲ್ಲಂಥ ಪ್ರೀತಿಯ 1-2 ಮಾತುಗಳನ್ನು, ಪ್ರೋತ್ಸಾಹದಾಯಕವಾದ 1-2 ಮಾತುಗಳನ್ನು ಹೇಳೋಣ. ಅವನ ಮನದಾಳದ ಚಿಂತನೆ ಎಂದು ಹೇಳಿದಾಗ ಎಲ್ಲ ಮಕ್ಕಳ ಬಾಳು ನಂದನವನ ಆಗ್ತದೆ. ನಾನು ಕಲಿಸಿದಂಥ ವಿದ್ಯಾರ್ಥಿಗಳು ದೊಡ್ಡವರಾದರೆ ಏನು ತೃಪ್ತಿ ಸಿಗುತ್ತೆ ಗೊತ್ತಾ ಮೇಷ್ಟ್ರಿಗೆ. ಅದೇ ನೀವು ಕಲಿತಂಥ ವಿದ್ಯಾರ್ಥಿ ಜೀವನದಲ್ಲಿ ಅಸಫಲ ಆದ ಅಂದಾಗ ನಾನೇ ಅಸಫಲ ಆದೆ ಅಂತ ಅನ್ನುವಂಥ ನೋವು ಬರುತ್ತೆ. ಆದ್ದರಿಂದ ಶಿಕ್ಷಕರು ಮಕ್ಕಳ ಹತ್ರ ಮಾತಾಡುವಾಗ ಬಹಳ ತೂಗಿ ಮಾತಾಡಬೇಕು. ಯಾವ ಮಾತಿಂದ ಮಗುವು ನೋವಾದೀತೋ, ಅವನ ಆತ್ಮವಿಶ್ವಾಸ ಕುಗ್ಗಿಸಿತ್ತು ಅಂತ ವಿಚಾರ ಮಾಡೋದಾದರೆ ನಿಮ್ಮ ಮಾತು ಉಪನಿಷತ್ತಾಗತ್ತೆ, ದೊಡ್ಡ ವಚನ ಆಗತ್ತೆ.